ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನ ಸಿದ್ದೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಸಣ್ಣ ಮಗಳಿಗೆ ದೊಡ್ಡ ಮಗಳು ಧೃತಿ ಸಖಿಗೆ ಮುತ್ತು ಕೊಡ್ತಾ ಇದ್ದಾಳೆ ನೋಡ್ರಿ. ಎಷ್ಟು ಪ್ರೀತಿ ಅಕ್ಕುಗೆ ತಂಗಿನ ಮೇಲೆ. ಅವಳಿಗಂತೂ ಯಾವಾಗ್ಲೂ ಅಷ್ಟೇ, ಇವಳು ಊರಲ್ಲಿರ್ತಾಳೆ, ಜಾಸ್ತಿ ಇರಲ್ಲ ಇಲ್ಲಿ. ಅವಳು ಬಂದಾಗೆಲ್ಲ ಅಷ್ಟೇ, ಅವಳಿಗೆ ಬರೀ ಮುತ್ತು ಕೊಡೋದೇ ಕೆಲಸ ಅವಳದು. ಅವಳಂದರೆ ತುಂಬ ಇಷ್ಟ ಅವಳಿಗೆ. ನೋಡಿ ಎಷ್ಟು ಚೆನ್ನಾಗಿ ಮುತ್ತು ಕೊಡ್ತಿದ್ದಾಳೆ. ಮುತ್ಕೊಡೋದೇ ಅವ್ರದ್ದು ಕೆಲಸ ಅಂತ ಅಂದ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ನಾನು ಟಿಫನ್ಗೆ ಫ್ರೈಡ್ ರೈಸ್ ಮಾಡೋಣ ಅಂತ ನೋಡ್ತಿದ್ದೆ ಫ್ರೆಂಡ್ಸ್. ಅದಕ್ಕೇ ವಿಡಿಯೋ ಮಾಡ್ತಾ ಇದ್ದೀನಿ. ಇದಕ್ಕೆ ಕ್ಯಾರೆಟ್ ಸ್ವಲ್ಪ ತುರಿದಿಟ್ಕೊಂಡಿರೋದು, ಈರುಳ್ಳಿ, ಆಮೇಲೆ ಸ್ವಲ್ಪ ಬೀನ್ಸು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ನಾನು ಬೀನ್ಸು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಫ್ರೆಂಡ್ಸ್. ನಾನು ಈ ಥರ ಮಾಡ್ತೀನಿ. ಅದ್ರ ಜೊತೆಗೆ ಈ ಥರ ಫ್ರೈಡ್ ರೈಸ್ ಪೌಡ್ರ್ ಬರುತ್ತಲ್ಲ, ಅದನ್ನು ಹಾಕ್ತೀನಿ ಫ್ರೆಂಡ್ಸ್. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಫಸ್ಟು ಎಣ್ಣೆ ಫ್ರೈ ಆಗೋವರೆಗೂ ವೆಯ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಇಷ್ಟು ಸಾಕು, ಎಣ್ಣೆ ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಫ್ರೆಂಡ್ಸ್ ಎಣ್ಣೆ ಫ್ರೈ ಆಗ್ತಾಯಿದೆ. ನಿನ್ನೆ ಹಾಲು ಪೌಡ್ರದ್ದು ಹಾಕ್ತಿದ್ದೆ, ಚೆನ್ನಾಗಿ ವ್ಯೂಸ್ ಇದೆ ಫ್ರೆಂಡ್ಸ್. 100 ರೀಚ್ ಆಗಿದೆ, ಸಾಕಷ್ಟು ಬಂದ್ರೂ. ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಒಗ್ಗರಣೆಗೆ, ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಫ್ರೆಂಡ್ಸ್. ನಾನು ಅದೇ ರೀತಿ ಹಾಕೋದು. ಹಸಿಮೆಣ್ಸಿನ್ಕಾಯಿ, ಆಮೇಲೆ ಕಟ್ ಮಾಡ್ಕೊಂಡಿರ್ತೀವಲ್ಲ ಈರುಳ್ಳಿ ಹಾಕಿ ಫ್ರೆಂಡ್ಸ್. ಎಲ್ಲ ಇವೆರಡು ಚೆನ್ನಾಗಿ ಫ್ರೈ ಆಗಬೇಕು. ಫಸ್ಟಿಗೆ ಪುದೀನ ಹಾಕೋದ್ರಿಂದ ಟೇಸ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಆ ಥರ ಮಾಡ್ತಿದ್ದೀನಿ. ನಿಮಗೆ ಹೇಗೆ ಇಷ್ಟನೋ ಹಾಗೆ ಮಾಡಿ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಟೇಸ್ಟು ಅಲ್ಟಿಮೇಟಾಗಿ ಬರುತ್ತೆ. ಈರುಳ್ಳಿ ಹಸಿರುಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನಿನ್ನೆ ಹಾಲು ಪೌಡ್ರ್ ಸ್ವೀಟ್ ಹಾಕಿದ್ದು ರೀಚ್ ಆಗಿದೆ, 100 ವ್ಯೂಸ್ ರೀಚ್ ಆಗಿದೆ ಫ್ರೆಂಡ್ಸ್. ಇದೇ ರೀತಿ ಆಗ್ತಾಯಿದ್ರೆ ನನಗೂ ವಿಡಿಯೋ ಮಾಡೋಕ್ಕೆ ಖುಷಿಯಾಗುತ್ತೆ ಫ್ರೆಂಡ್ಸ್. ಅದಕ್ಕೇ ಇವಾಗ ಇದನ್ನು ಮಾಡ್ತಾಯಿದ್ದೀನಿ. ಬೀನ್ಸ್ ಹಾಕಿ ಫ್ರೆಂಡ್ಸ್, ಹಚ್ಚಿಟ್ಕೊಂಡಿರ್ತೀರಲ್ಲ ಬೀನ್ಸ್ ಸ್ವಲ್ಪ ಇದು ಫ್ರೈ ಆಗಬೇಕು ಚೆನ್ನಾಗಿ. ಅದು ಬೇಯಬೇಕಲ್ಲ ಎಣ್ಣೆಲಿ. ಅದು ಬೆಂದಮೇಲೆ ನೀವು ತುರಿದಿರ್ತೀರಲ್ಲ ಕ್ಯಾರೆಟು, ಅದನ್ನು ಹಾಕಿ ಫ್ರೆಂಡ್ಸ್. ಇದು ಬೀನ್ಸ್ ಸ್ವಲ್ಪ ಎಣ್ಣೆ ಫ್ರೈ ಆದ್ರೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹಸಿ ಆಗಿದ್ದರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಅದಕ್ಕೆ ಇದು ಇದ್ರ ಜೊತೆಗೆ ಹಂಗೇ ಕ್ಯಾರೆಟ್ ತುರಿದಿರ್ತೀರಲ್ಲ ಅದನ್ನು ಹಾಕಿ ಫ್ರೆಂಡ್ಸ್. ಇದನ್ನು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ನಾನು ಈ ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ, ಅದು ವಿಸಿಲ್ ಆಗ್ತಾ ಇದೆ ಫ್ರೆಂಡ್ಸ್. ವಿಸಿಲ್ ಆಯಿತು, ಇದು ರೈಸ್ ರೆಡಿ ಆಯಿತು. ಈ ಕಡೆ ಗೊಜ್ಜೂ ರೆಡಿ ಆಗ್ತಾ ಇದೆ. ನಮ್ಮ ಮನೇಲಿ ಫ್ರೈಡ್ ರೈಸು ಜಾಸ್ತಿ ತಿನ್ನಲ್ಲ. ಯಾವುದು ಮಾರ್ನಿಂಗ್ ಟೈಮು ಟಿಫನಿಗೆ ಒಂದು ಸ್ವಲ್ಪ ಮಾಡಿದ್ರೇ ಯಾರಾದರೂ ತಿಂತಾರೆ. ಅದು ಇಲ್ಲ ಮಾರ್ನಿಂಗ್ ಟೈಮು ಇಲ್ಲ ನೈಟ್ ಟೈಮು ಮಾಡ್ತೀನಿ ನಾನು. ಇದಕ್ಕೆ ಸ್ವಲ್ಪ ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಟೇಸ್ಟ್ ಚೆನ್ನಾಗಿ ಬರುತ್ತೆ ಗರಂ ಮಸಾಲ. ಕೆಲವರು ಟೇಸ್ಟಿಂಗ್ ಪೌಡ್ರ್ ಹಾಕ್ತಾರೆ ಫ್ರೆಂಡ್ಸ್, ನಾನು ಹಾಕಲ್ಲ, ಮಕ್ಕಳು ತಿಂತಾರಲ್ಲ ಅದಕ್ಕೆ. ಇದು ಫ್ರೈಡ್ ರೈಸ್ ಪೌಡ್ರು ಸ್ವಲ್ಪ ಹಾಕ್ತಿದ್ದೀನಿ. ನಾನು ಇನ್ನೊಂದು ಥರ ಮಾಡ್ತೀನಿ, ವೆನಿಗರು ಸೋಯಾ ಸಾಸು ಹಾಕಿ. ಇದು ನಮ್ಮ ನಾದಿನಿಯವ್ರು ಮಾಡ್ತಿದ್ರು, ಅದನ್ನ ನೋಡಿ ನಾನು ಮಾಡ್ತಾಯಿದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿ ಫ್ರೆಂಡ್ಸ್. ಈ ಥರನೂ ಒಂಥರ ಚೆನ್ನಾಗಿರ್ತದೆ ಪೌಡ್ರ್ ಹಾಕೋದ್ರಿಂದ. ಇದೇ ಬೇರೆ ಟೇಸ್ಟ್ ಬರುತ್ತೆ. ಮಾಮೂಲಿ ಪೌಡ್ರ್ ಹಾಕ್ದೇ ಮಾಡಿದ್ರೂ ಅದು ಬೇರೆ ಥರ ಬರುತ್ತೆ. ಅದನ್ನು ಒಂದಿನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು. 1 2 3 ಇದು ಫ್ರೈಡ್ ರೈಸ್ ಪೌಡ್ರ್ ಇರುತ್ತಲ್ಲ ಅದು ಚೆನ್ನಾಗಿರುತ್ತೆ. ಇನ್ನು ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೆಂಡ್ಸ್. ಇನ್ನು ನೋಡಿರಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಫ್ರೈಡ್ ರೈಸು. ಇದು ತಿಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬರುತ್ತೆ. ಬಾಯ್ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್ ಫ್ರೆಂಡ್ಸ್.